ಬ್ರೇಕ್ನ ನಂತರ ಮಹಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತುಂಬಾ ರಾಜಕಾರಣ ಮಾತಾಡಿದ್ವಿ, ಸ್ವಲ್ಪ ಹಣಕಾಸಿನ ವಿಷಯ ಬರಲಿ. ಸ್ಟೇಬಲ್ ಗವರ್ನಮೆಂಟಿಗೂ ಶೇರ್ ಮಾರ್ಕೆಟ್ಗೂ ನೇರ ಸಂಬಂಧ ಇದೆ ಅಂತಾರೆ. ಎಕ್ಸಿಟ್ ಪೋಲ್ಗಳ ಬಂದ ನಂತರ ಶೇರ್ ಮಾರ್ಕೆಟ್ ಮತ್ತು ನಿಫ್ಟಿ, ಶೇರ್ ಮಾರ್ಕೆಟ್ ಅಂತೂ ಸಾರ್ವಕಾಲಿಕ ಗರಿಷ್ಠ ಮೊತ್ತ, ಐತಿಹಾಸಿಕ ಗರಿಷ್ಠ ಮೊತ್ತ. ನಿಫ್ಟಿ ಕೂಡ ಭಾರೀ ಏರಿಕೆ. ಎರಡು 2507 ಅಂಕ ಮೇಲೇರಿದೆ ಸೆನ್ಸೆಕ್ಸ್. ಶೇರ್ ಮಾರ್ಕೆಟ್ ಇತಿಹಾಸದಲ್ಲಿ ಒಂದೇ ದಿವಸ ಇಷ್ಟು ಮೇಲೇರಿದ್ದು ಮೊದಲ ಸಲ. ಹಿಂದೆ ಒಂದ್ಸಲ 2400 ಒಂದೇ ದಿವಸ ಜಿಗಿತ ಕಂಡಿತ್ತು 2020ರಲ್ಲಿ. ಈಗ 2507 ಒಂದೇ ದಿವಸದ ಜಿಗಿತ, ಒಂದೇ ದಿವಸ. $76,468ಕ್ಕೆ ತಲುಪಿದೆ ಶೇರ್ ಮಾರ್ಕೆಟ್. ಸಾರ್ವಕಾಲಿಕ ಗರಿಷ್ಠ ಇದೆ, ಹೈಯೆಸ್ಟ್ ಪಾಯಿಂಟ್ ಇವತ್ತು ರೀಚ್ ಆಗಿದೆ. ಇವತ್ತು ಒಂದೇ ದಿವಸ ಶೇರ್ ಮಾರ್ಕೆಟ್ನ ಹೂಡಿಕೆದಾರರು 14 ಲಕ್ಷ ಕೋಟಿ ಲಾಭ ಮಾಡ್ಕೊಂಡ್ರಂತೆ. 14 ಲಕ್ಷ ಕೋಟಿ ಲಾಭ ಇವತ್ತು ಒಂದೇ ದಿವಸಕ್ಕೆ. ಹಣಕಾಸಿನ ಜಗತ್ತಿಗೂ ರಾಜಕಾರಣಕ್ಕೂ ಹೆಂಗೆ ನೇರ ಸಂಬಂಧ ಇರುತ್ತೆ ಅನ್ನೋದಕ್ಕೆ ಉದಾಹರಣೆ. ನೋಡಿ, ಸೆನ್ಸೆಕ್ಸು ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತದ ಚುನಾವಣೆಗಳ ನಡೆದಾಗ ಕುಸಿತು. ಒಂದು ದಿವಸಕ್ಕೆ 3-3.5 ಲಕ್ಷ ಕೋಟಿ ಲಾಸ್ ಆಯಿತು ಹೂಡಿಕೆದಾರರಿಗೆ ಮೂರನೇ ಹಂತದ್ದಾದ ಮೇಲೆ. ಯಾಕೆ? BJP ಆಡಳಿತಕ್ಕೆ ಬರಲಿಕ್ಕಿಲ್ಲ, NDA ಮೆಜಾರಿಟಿ ಆಗಲಿಕ್ಕಿಲ್ಲ ಅನ್ನುವ ವಾತಾವರಣ, ಸಟ್ಟ ಬಜಾರ್ ಹಂಗೆ ಹೇಳ್ಬಿಡ್ತು, ಕುಸಿದ್ಬಿಡ್ತು ಶೇರ್ ಮಾರ್ಕೆಟ್. ಆ ನಂತರ ಮೋದಿ ಅಮಿತ್ ಶಾ ಇಬ್ರು ಹೇಳಿದ್ರು, ನೋಡ್ತಾ ಇರಿ ಎಲ್ಲಿಗೆ ಹೋಗುತ್ತೆ ಶೇರ್ ಮಾರ್ಕೆಟ್ ಅಂತ ಹೇಳಿದ್ರು ಇಬ್ರು, ಭವಿಷ್ಯ ನುಡಿಯುವವರಂತೆ. ನೋಡಿ ಎಲ್ಲಿಗೆ ಹೋಯ್ತು. 76,468 ಸಾರ್ವಕಾಲಿಕ ಗರಿಷ್ಠ. ಹಿಂದ್ಯಾವತ್ತೂ ಇಷ್ಟು ಸಂಖ್ಯೆ ಇರಲಿಲ್ಲ. 14 ಲಕ್ಷ ಕೋಟಿ ಒಂದೇ ದಿವಸ ಷೇರುದಾರರಿಗೆ, ಅಂದರೆ ಹೂಡಿಕೆದಾರರಿಗೆ ಲಾಭ. ಅಂದರೆ ಶೇರ್ ಮಾರ್ಕೆಟು ಗೌರ್ಮೆಂಟ್ ಸ್ಟೆಬಿಲಿಟಿ ನೋಡುತ್ತೆ, ಕಂಟಿನ್ಯೂಯಿಟಿ ಮತ್ತು ಸ್ಟೆಬಿಲಿಟಿ. ಅದಿದ್ದರೆ, ಅತಂತ್ರ ಸಂಸತ್ತಿದ್ದರೆ ಹೂಡಿಕೆ ಬರೋದಿಲ್ಲ. ಸಿಂಗಲ್ ಪಾರ್ಟಿ ಗೌರ್ಮೆಂಟ್ ಇರಬೇಕು, ಸಿಂಗಲ್ ಅಲಯನ್ಸ್ ಗೌರ್ಮೆಂಟು ಅಂತ. ಶೇರ್ ಮಾರ್ಕೆಟ್ ರಿಸೋನೇಟ್ ಮಾಡುತ್ತೀರಿ ಪೊಲಿಟಿಕ್ಸನ್ನು? ಡೆಫಿನೆಟ್ಲಿ ಮಾಡೋದು. ನೋಡಿ, ಕಳೆದ 10 ದಿನಗಳಲ್ಲಿ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿತ್ತು ಅಂತಂದರೆ, ಅನೇಕರು ನನಗೆ ನನ್ನ ಗೆಳೆಯರ ಫೋನ್ ಮಾಡಿ ಕೇಳ್ತಾಯಿದ್ರು, ಮಾರ್ಕೆಟ್ ಯಾವತ್ತೂ ಈಗ 2-3 ತಿಂಗಳಾದಮೇಲೆ ಕರೆಕ್ಷನ್ ಆಗುತ್ತೆ, ಬಟ್ ರಿಸಲ್ಟ್ಸ್ ಮೇಲೆ ಎಷ್ಟು ಅವಲಂಬಿತ ಆಗಿದೆ ಅಲ್ವಾ. ಮೊದಲು ಹಣ ತೆಗಿಬೇಕಾ ಇಡಬೇಕಾ ಅಂತಕ್ಕಂಥದ್ರ ಬಗ್ಗೆ ಅನೇಕರಿಗೆ ಇತ್ತು. ಅಂದರೆ ಮೋದಿ ಬಂದರೆ ಹಣ ಅಲ್ಲೇ ಬಿಡ್ತೀವಿ, ಮೋದಿ ಬರೋಲ್ಲ ಅಂದರೆ ಈಗಲೇ ತಗೊಂಡ್ಬಿಡ್ತೀವಿ, ಇಲ್ಲ ಹ್ಯೂಜ್ ಲಾಸ್ ಆಗುತ್ತೆ ಅಂತಕ್ಕಂಥದ್ದು. ಅಂದರೆ ಮೋದಿ, ನನಗನ್ಸುತ್ತೆ ಸ್ಟ್ರಾಂಗ್ ಲೀಡರ್ಶಿಪ್, ಸ್ಟೆಬಿಲಿಟಿ, ಕಂಟಿನ್ಯೂಟಿ ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಎಷ್ಟು ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥದ್ದು. ಮಾರ್ಕೆಟಿಗೆ ಕರೆಕ್ಷನ್ ಆಗುವ ಕಾಲ ಬಂದಿದೆ, ಅದು ವಿಷಯ ಬೇರೆ. ಆದರೆ ಇವತ್ತಿನ ಭಾರತದ ಅದರ ಶೇರ್ ಮಾರುಕಟ್ಟೆ ಏನಿದೆ ಅಂತಂದರೆ, ಮೋದಿ ವಾಪಸ್ ಬರುತ್ತೋ ಇಲ್ವೋ ಅಂತಕ್ಕಂಥದ್ದನ್ನು ಭಾಳ ಕುತೂಹಲದಿಂದ, ಸೂಕ್ಷ್ಮತೆಯಿಂದ ಗಮನಿಸ್ತಾ ಇತ್ತು.
ಹೀಗಾಗಿ ಎಕ್ಸಿಟ್ ಪೋಲ್ಸ್ಗಳು ರಿಸಲ್ಟ್ಗಳು ಬಂದ ನಂತರ ಇವತ್ತು ಅದಾನಿ ಶೇರ್ಸ್ಗಳು ಪ್ರೀ ಹಿಂಡನ್ಬರ್ಗ್ ಎಸ್ ಲೆವೆಲ್ ಲೆವೆಲ್ಗೆ ಹೋಗ್ಬಿಟ್ಟಿವೆ. ಇವಾಗ ನನಗೆ ಅನಿಸುತ್ತೆ ಇದು ನಾಳೆಯ ಫಲಿತಾಂಶದ ನಂತರ ಜಸ್ಟ್ ಇಮ್ಯಾಜಿನ್ ಇಫ್ ಎಟ್ ಆಲ್ ಎಕ್ಸಿಟ್ ಪೋಲ್ಸ್ ಕಮ್ಸ್ ಟ್ರೂ ಏನಾಗ್ಬೋದು, ಎಕ್ಸಿಟ್ ಪೋಲ್ಸ್ ಬರಲಿಲ್ಲ ಆ ಲೆವೆಲ್ಗೆ ಅಂತಂದರೆ ಏನಾಗ್ಬೋದು, ಅದೊಂದು ಭಾಗ ಇದ್ದೇ ಇರುತ್ತೆ. ಬಟ್ ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ನಡೆಯುತ್ತೆ. ಮೊದಲ 3 ಹಂತಗಳ ಮತದಾನದಲ್ಲಿ ಮತದಾನದ ಪ್ರಮಾಣ ಹಿಂದಿಗಿಂತ ಕಡಿಮೆ ಅನ್ನೋ ಒಂದು ಸುದ್ದಿ ಬರ್ತಾ ಇತ್ತು. ಸೊ ಆಮೇಲೆ ಅದ್ರ ಜೊತೆಗೆ ಯಾವಾಗ ರಾಹುಲ್ ಗಾಂಧಿ ತಮ್ಮ ಕ್ರಾಂತಿಕಾರಿ ವಿಚಾರಗಳನ್ನ ಪ್ರಸಾರ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು, ನಾವು ಮೊದಲು ಜಾತಿ ಗಣತಿ ಮಾಡ್ತೀವಿ, ಆಮೇಲೆ ಆಸ್ತಿ ಪಾಸ್ತಿಗಳು ಎಕ್ಸ್ರೇ ಮಾಡ್ತೀವಿ ಅಂತ ಹೇಳಕ್ಕೆ ಶುರು ಮಾಡಿಬಿಟ್ರು, ಅದನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಕ್ಕೆ ಶುರು ಮಾಡಿದಾಗ ಎಲ್ಲೂ ಒಂದು ಬೇಜವಾಬ್ದಾರಿ ನಾಯಕತ್ವ, ಸ್ಟ್ರಾಂಗ್ ಲೀಡರ್ಶಿಪ್ ಅಂತಂದರೆ ಹುಡುಗಾಟ ಅಲ್ಲ. ಈ ಥರ ದಾನಪತ್ರ ಥರ ಒಂದು ಧರ್ಮಛತ್ರ ಥರ ಸರ್ಕಾರ ನಡೆಸ್ತಾನೆ ಅಂತಂದರೆ ಆ ಮನುಷ್ಯನಿಗೆ ಹಣಕಾಸಿನ ಜವಾಬ್ದಾರಿ ಇಲ್ಲ ಅಂತ ಒಂದು ಭಾವನೆ ಬಂದ್ಬಿಡುತ್ತೆ ಜನರು. ಖಟಾಖಟ್ ಹಾಂ ಹೌದು, ಖಟಾಖಟ್ 8600 ಆಪ್ಕೆ ಅಕೌಂಟ್ ಮೇ ಆತೆ ರೇಗ ಅಂತ ಹೇಳೋಕೆ ಶುರು ಮಾಡಿಬಿಟ್ರು. ಅವಾಗ ಖಂಡಿತವಾಗೂ ವಿಶ್ವಾಸ ಹೋಗ್ಬಿಡುತ್ತೆ. ಅಂದರೆ ಇಡೀ ಆರ್ಥಿಕ ವ್ಯವಸ್ಥೆಯಲ್ಲೇ ಸುಸ್ತು. ಆದಮೇಲೆ ರಾಹುಲ್ ಗಾಂಧಿ ಮಾತಾಡಿದ್ದು ಕೇಳಿಲ್ಲ ನೀವು? ಆಮೇಲೆ ಪೋಸ್ಟ್ ಲಾಕ್ಡೌನ್ ಅಲ್ಲ, ಮೀಡಿಯಾದವ್ರು ಜಾಸ್ತಿ ಟೀಕೆ ಮಾಡ್ತಿದ್ದಾರೆ, ನೀವು ಹಿಂಗೆ ಮಾಡಿದ್ರೆ 2 ಲಕ್ಷ ಹಾಕ್ತೀನಿ ಅಂದ್ಬಿಡ್ತೀನಿ ಈಗ ಅಂತ. ಹೌದು ಹೌದು 1 ಲಕ್ಷ ಅಂತ ಹೇಳ್ತಾ ಇದ್ದೀನಿ ವರ್ಷಕ್ಕೆ, ಇಲ್ಲದ್ರೆ 2 ಲಕ್ಷ ಹಾಕ್ತೀನಿ ನೋಡಿ ಅಂತ. ಹೌದು, ನಾನು ಅದಕ್ಕೆ ಹೇಳಿದ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು ಗೆಲ್ಲೋ ಪಕ್ಷದ ಚುನಾವಣೆ ಎಲ್ಲ ಬೇಜವಾಬ್ದಾರಿ, ಬರದೇ ಇರೋ ಒಂದು ನೋಡ್ಬಿಡೋಣ, ಒಂದು ಗ್ಯಾಮಲ್ ಮಾಡ್ಬೋಣ, 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಏನಾರು ಓಟ್ ಹಾಕ್ತಾರೋ ಅಂತಂದ್ಬಿಟ್ಟು. ನೋಡಿ, ಲಾಕ್ಡೌನ್ ನಂತರದ ಅವಧಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 24 ಲಕ್ಷ ಕೋಟಿಗಳ ಪ್ಯಾಕೇಜ್ ಕೊಟ್ಟರು. ಯಾರಿಗೆ ಕೊಟ್ಟರು ಪ್ಯಾಕೇಜ್? ಈ ಥರ ಅಕೌಂಟಿಗೆ, ಪರ್ಸನಲ್ ಅಕೌಂಟಿಗೆ ಹಾಕೋದಲ್ಲ, ಎಲ್ಲಿ ಉತ್ಪಾದನಾ ಚಟುವಟಿಕೆ ಉದ್ಯೋಗ ನಿರ್ಮಾಣ ಇರ್ತಿತ್ತೋ ಅಂಥ ಸಣ್ಣ ಮತ್ತು ಮಧ್ಯಮ ಉದ್ಯಮದಾರರಿಗೆ ಚೇತರಿಸ್ಕೊಳ್ಳೋಕ್ಕೆ ಅವಕಾಶ ಮಾಡ್ತಾ ಬಂದರು. ಅದರ ಪರಿಣಾಮವಾಗಿ ಇವತ್ತು ಪ್ರಪಂಚದಾದ್ಯಂತ ಪೋಸ್ಟ್ ಕೋವಿಡ್ ಇನ್ನೂ ಎಕನಾಮಿಕ್ ರಿಕವರಿ ಆಗಿಲ್ಲ, ಬಟ್ ಭಾರತ ಮಾತ್ರ ಆ ಸುಭದ್ರತೆ ಅಂತ ಹೊರಟಿದೆ. GDP ದರ ಕೂಡ ತುಂಬ ಆಶಾದಾಯಕವಾಗಿದೆ. ಸೊ ಯಾರಿಗೆ ಹಣಕಾಸಿನ ಯಾರು ಬಡತನದ ಬವಣೆಯನ್ನು ಅನುಭವಿಸಿರ್ತಾರೋ ಅವ್ರಿಗೆ ಮಾತ್ರ ಹಣಕಾಸಿನ ಜವಾಬ್ದಾರಿ ಹೆಚ್ಚು ಗೊತ್ತಿರುತ್ತೆ. ಮೋದಿಗೂ ರಾಹುಲ್ಗಿರೋ ವ್ಯತ್ಯಾಸ ಅದೇ. ರಾಹುಲ್ ಯಾವತ್ತೂ ಅವ್ರ ಮನತಂದು ಯಾರು ದುಡಿಮೆ ಮಾಡಲೇಬೇಕಾಗಿಲ್ಲ. ಅವರೆಲ್ಲ ಮಾಜಿ ಪ್ರಧಾನಿಗಳ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಅನ್ನೋ ಥರ ಸರ್ಕಾರದ ಭದ್ರತೆ ಇಲ್ಲ. ಸರ್ಕಾರಿ ನಿವಾಸ, ಸರ್ಕಾರಿ ವಾಹನಗಳು, ಸರ್ಕಾರಿ ಭದ್ರತಾ ವ್ಯವಸ್ಥೆ. ನೋಡೋಣ ಇರಿ ಸರ್, ಇನ್ನು ನಾಳೆ ರಿಸಲ್ಟ್ ಏನಾಗುತ್ತೆ ನೋಡೋಣ. ಅಲ್ಲ, ವ್ಯಕ್ತಿಗತ ಹಣಕಾಸಿನ ಮೋದಿಗೆ ಏನಾಗಿತ್ತು? 2001 ಅಕ್ಟೋಬರ್ 4ರವರೆಗೂ ಅವ್ರು ಸ್ವಂತ ಬ್ಯಾಂಕ್ ಅಕೌಂಟ್ ಇರಲಿಲ್ಲ, ಸ್ವಂತ ಮನೆ ಅಡ್ರೆಸ್ ಇರಲಿಲ್ಲ. ಅಂಥ ವ್ಯಕ್ತಿಗೆ ಗೊತ್ತು ಸಾರ್ವಜನಿಕ ನಿಧಿಯನ್ನು ಹೆಂಗೆ ಎಚ್ಚರಿಕೆಯಿಂದ ಬಳಸಬೇಕು ಅಂತ. ಅದು ಬಸವಣ್ಣವರೇ ಅದನ್ನು ತಮ್ಮ ವಚನಗಳೆಲ್ಲ ಹೇಳಿದವರು. ಅವರು ಕಾರ್ಯಕ್ಕೆ ಆಗಿದ್ರಲ್ಲ, ಅವರು ಫೈನಾನ್ಸ್ ಮಿನಿಸ್ಟರ್ ಅಲ್ಲ ಬಿಜೆಪಿ ರಾಜ್ಯದಲ್ಲಿ. ಸಾರ್ವಜನಿಕ ನಿಧಿಯನ್ನು ಎಷ್ಟು ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ನಿರ್ವಹಿಸಬೇಕು ಅಂತ ಅಂದ್ಬಿಟ್ಟು ಅದು ಯಾವಾಗ ಅದು ಬರಲಿಲ್ವೋ ಹಂಗೆ ಕುಸ್ತಿತ್ತು. ಬಟ್ ಮತ್ತೆ ಮೋದಿ ಕಾರಣದಿಂದಾಗಿ ಚೇತರಿಕೆ ಬಂದಿದೆ. ನಾಳೆ ರಿಸಲ್ಟ್ ಬರಲಿ, ನಮ್ಮ ದೇಶದ ಮತದಾರರ ನಾಡಿ ಮಿಡಿತ ಅಂದ್ರೆ ಸೆಂಟಿಮೆಂಟ್ ಯಾಕೆ ಹಿಂಗಿರುತ್ತೆ ಅಂತಂದ್ರೆ, ಈಗ ಅಂದ್ರೆ ಇದಕ್ಕೆ ಕಾರಣಗಳು ಕೂಡ ಇವೆ. ಮೋದಿಯ ಕೋರ್ ವೋಟ್ ಬ್ಯಾಂಕ್ ಯಾವುದು? ಮಧ್ಯಮ ವರ್ಗ. ಇವತ್ತು ಮಧ್ಯಮ ವರ್ಗ ಅತಿ ಹೆಚ್ಚು ಹೂಡಿಕೆಯನ್ನು ಶೇರ್ ಮಾರುಕಟ್ಟೆಯಲ್ಲಿ ಮಾಡುತ್ತೆ. ಅಂದರೆ ಫಾರಿನ್ ಇನ್ವೆಸ್ಟರ್ಸ್ ಇರ್ತಾರೆ, ಅದು ಬಿಟ್ಬಿಡಿ, ಅತಿ ಹೆಚ್ಚು ಹೂಡಿಕೆಯನ್ನು ಮಾಡುತ್ತೆ. ಮಾರ್ಕೆಟ್ ಮೋದಿಯನ್ನು ಬಹಳ ಫಾಲೋ ಮಾಡುತ್ತೆ. ಎಸ್, ಷೇರು ಮಾರುಕಟ್ಟೆಯ ಸಾರ್ವಕಾಲಿಕ ದಾಖಲೆ 14 ಲಕ್ಷ ಕೋಟಿ ಲಾಭ ಆಗಿದೆ ಇವತ್ತು ಹೂಡಿಕೆದಾರರು. 14 ಲಕ್ಷ ಕೋಟಿ. ಸುಮ್ಮನೆ ನಾನು ಅಂದಾಜಿಗೆ ಹೇಳ್ಬೇಕು ನಿಮ್ಗೆ ಎಷ್ಟು ದೊಡ್ಡದು ಅಂದರೆ, ಇಡೀ ಭಾರತದ ಡಿಫೆನ್ಸ್ ಬಜೆಟ್ಟಿನ 2 ಪಟ್ಟು ಹಣ ಇವತ್ತು ಶೇರ್ ಮಾರ್ಕೆಟ್ನ ಹೂಡಿಕೆದಾರರಿಗೆ ಲಾಭ ಆಗಿದೆ ಅಂತ. ಒಟ್ಟಾರೆ ದೇಶದ ಸಮೀಕ್ಷೆಗಳು ಏನು ಹೇಳ್ತಾ ಇದ್ದಾವೆ ಅನ್ನುವ ವಿವರಗಳನ್ನು ನಿಮಗೆ ಕೊಟ್ಟಿದ್ದೀವಿ. ಇಲ್ಲಿಂದ ಮುಂದೆ ನಾವು ಹೋಗಬೇಕಾಗಿರೋದು ಜಾತಿವಾರು. ಇಂಡಿಯಾ ಟುಡೇ, ಆಕ್ಸೆಸ್ ಮೈ ಇಂಡಿಯಾದ ಸಮೀಕ್ಷೆ ಪುರುಷರ ಮತದಾನದ ರೀತಿ ಹೆಂಗಿದೆ, ಮಹಿಳೆಯರ ಮತದಾನದ ರೀತಿ ಹೇಗಿದೆ, ಧರ್ಮವಾರು ಮತದಾನ ಹೇಗಿದೆ ಮತ್ತು ಜಾತಿವಾರು ಮತದಾನ ಹೇಗಿದೆ, ಎಲ್ಲ ವಿವರಗಳನ್ನು ಕೊಡ್ತಾರೆ. ಮೊದಲಿಗೆ ಪುರುಷ ಮತದಾನ, ಪುರುಷ ಮತ ಯಾರಿಗೆ ಹೋಗಿದೆ? ಇಂಡಿಯಾ ಟುಡೇ, ಆಕ್ಸಿಸ್ ಮೈ ಇಂಡಿಯಾದ ಅಂದಾಜಿದು ಬಿಜೆಪಿಗೆ 46%, 100ಕ್ಕೆ 46 ಜನ ಪುರುಷರು ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳಿಗೆ ವೋಟ್ ಹಾಕಿದ್ದಾರೆ. 46%. ಕಾಂಗ್ರೆಸ್ಸಿಗೆ 40%. 100ರಲ್ಲಿ 46 ಪುರುಷರು ಬಿಜೆಪಿಯ ಮತ್ತು ಬಿಜೆಪಿಯ ಮಿತ್ರ ಪಕ್ಷಗಳ ಜೊತೆಗೆ ಹೋಗಿದ್ರೆ 100ರಲ್ಲಿ 40 ಜನ ಪುರುಷರು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳ ಜೊತೆಗೆ ಹೋಗಿದ್ದಾರೆ.
ಕಳೆದ ಸಲಕ್ಕೆ ಹೋಲಿಸಿದರೆ ಬಿಜೆಪಿಗೆ ಪುರುಷರ ಮತದ ಪ್ರಮಾಣ 2% ಜಾಸ್ತಿ ಆಗಿದೆ, ಕಾಂಗ್ರೆಸ್ಸಿಗೆ 13% ಜಾಸ್ತಿ ಆಗಿದೆಯಂತೆ. ಇತರೆ ಬೇರೆ ಬೇರೆ ಪಕ್ಷಗಳು, ಈ ಮೈತ್ರಿಯಲ್ಲಿ ಇಲ್ಲದ ಪಕ್ಷಗಳಿಗೆ 14% ವೋಟ್ ಹೋಗಿದೆ. ಕಳೆದ ಸಲಕ್ಕೆ ಹೋಲಿಸಿದರೆ -15. ಇತರೆ ಪಕ್ಷಗಳು ಇದನ್ನು ಕಳೆದ ಸಲಕ್ಕೆ ಇತರೆಯನ್ನು ಹೋಲಿಸೋದಕ್ಕೆ ಬರೋದಿಲ್ಲ, ಯಾಕಂದರೆ ಕಳೆದ ಸಲ ಇತರೆಯಲ್ಲಿದ್ದಂಥವ್ರು ಈ ಸಲ INDA-ನಲ್ಲೂ ಇರ್ಬೋದು, NDA-ನಲ್ಲೂ ಇರ್ಬೋದು, ಆ ರೀತಿಯಲ್ಲಾಗಿದೆ. ಒಟ್ಟಿನಲ್ಲಿ 46-40 ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಇದು ದೇಶಾದ್ಯಂತ. ಪ್ರಶಾಂತ್, ಕರ್ನಾಟಕದ ಬೇರೆ ಬರಬಹುದು ಸಂಖ್ಯೆ ಓವರ್-ಆಲ್. ಅದು ನನಗನ್ಸುತ್ತೆ ಇದು ಒಂದು ರೀತಿ ಸ್ಟ್ಯಾಟಸ್ ಕೋ ಇಷ್ಟು, ತುಂಬ ವ್ಯತ್ಯಾಸ ಇಲ್ಲ. ಕರೆಕ್ಟ್. ಅಂದರೆ ಕಳೆದ ಬಾರಿ ಯಾವ ಕಾರಣದಿಂದ ಯಾರು ಮೋದಿಗೆ ಓಟ್ ಹಾಕಿದಾರೋ ಅವರು ಪ್ಲಸ್ ಆರ್ ಮೈನಸ್ ಆಗಿರುತ್ತೆ. ನೀವು ಈಗ ವೋಟ್ ಶೇರ್ ತೆಗೆದುಕೊಂಡಾಗ ಕೆಲವರು ಹೊರಗೆ ಹೋಗ್ತಾರೆ, ಕೆಲವರು ಒಳಗೆ ಬರ್ತಾರೆ, ಇದು ನಡೀತಾ ಇರುತ್ತೆ. ಹೌದು. ಬಟ್ ದೊಡ್ಡ ಸಂಖ್ಯೆಯಲ್ಲಿ ವ್ಯತ್ಯಾಸ ಆದಂತೆ ಕಾಣ್ತಾ ಇಲ್ಲ. +2%. ಸರಿ, ಹೊಸ ಜಾಗಗಳಲ್ಲಿ BJP ಎಕ್ಸ್ಪಾಂಡ್ ಆಗ್ತಾ ಇದೆ, ಅದರ ಲಾಭವೂ ಕೂಡ ಆಗಿರ್ಬೋದು. ಅಂದರೆ ಪುರುಷರ ವೋಟಿಂಗ್ ಪ್ಯಾಟರ್ನಲ್ಲಿ ನನಗನ್ಸುತ್ತೆ ಪುರುಷರು ಅತಿ ಹೆಚ್ಚು ಜಾತಿ ನೋಡಿಕೊಂಡು ಓಟ್ ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಭಾರತದಲ್ಲಿದೆ. ಓಕೆ. ಅಂದರೆ ತುಂಬ ಅತಿ ಹೆಚ್ಚು ಜಾತಿ ಕಾರಣದಿಂದ ಓಟ್ ಹಾಕ್ತಾರೆ. ಪೊಲಿಟಿಕಲಿ ಅವರು ಜಾಸ್ತಿ ಕಾನ್ಷಿಯಸ್ ಇರ್ತಾರೆ, ಜಾಸ್ತಿ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಬಟ್ ಇಲ್ಲಿ ಕಳೆದ ಬಾರಿ ಬರೀ 27% ಪುರುಷರು ಕಾಂಗ್ರೆಸ್ ಪ್ಲಸ್ ಅಲಯನ್ಸ್ಗೆ ಓಟ್ ಹಾಕಿದ್ರು. ಈ ಸರಿ 40%. ಬಟ್ ಅಂದ್ರೆ ಆಸ್ ಇಟ್ ಇಸ್ ಪುರುಷರು ಬಿಜೆಪಿ ಪರವಾಗಿದ್ರು, 2% ಇನ್ನೂ ಜಾಸ್ತಿ ಆಗಿದ್ದಾರೆ. ಬಟ್ ಅದರ್ಸಿಂದ ಬಂದಿರೋ ಮಮತಾ ಬ್ಯಾನರ್ಜಿ, ಆಮ್ ಆದ್ಮಿ ಪಾರ್ಟಿ, ಸಮಾಜವಾದಿ ಪಾರ್ಟಿ ಅವ್ರಿಗೇನು ಓಟ್ ಹಾಕ್ತಿದ್ರು ಅದು ಈಗ ನಿಮಗೆ INDA ಒಕ್ಕೂಟಕ್ಕೆ ಬಂದಿದೆ. ತುಂಬ ಹಲ್ಚಲ್ ಪುರುಷರಲ್ಲಿ ನಡೆದಂತೆ ಕಾಣ್ತಾ ಇಲ್ಲ. ಎಸ್, ತುಂಬ ಹಲ್ಚಲ್ ಆದಂಗಿಲ್ಲ. ಬಟ್ ಆಮೇಲೆ ನೀವು ನಂಬರ್ಸ್ ತೋರಿಸಿ ಹೊಸ ಮತದಾರರಲ್ಲಿ ಏನಿದೆ ಅದು ಬಹಳ ಇಂಟ್ರೆಸ್ಟಿಂಗ್ ಇದೆ. ಫಸ್ಟ್ ಟೈಮ್ ವೋಟರ್ಸ್ ಬರುತ್ತದೆ. ಯುವ ಮತದಾರರ ಸಂಖ್ಯೆ ಏನಿದೆ ಅಂತ. ಪುರುಷ ಮತದಾರರು ಆಯ್ತು, ಮಹಿಳಾ ಮತ ವೋಟಿಂಗ್ ಪ್ಯಾಟರ್ನ್ ಹೆಂಗಿದೆ? ಬಿಜೆಪಿ ಪ್ಲಸ್ NDA ಮೈತ್ರಿಕೂಟಕ್ಕೆ 48% ಮಹಿಳೆಯರು ಮತ ಹಾಕಿದ್ದರೆ INDA ಮೈತ್ರಿಕೂಟಕ್ಕೆ 38%, ಇತರೆ 14%. ಕಳೆದ ಸಲಕ್ಕಿಂತ ಇತರೆ 13% ಕಡಿಮೆಯಾಗಿದೆ. 13% ಪೈಕಿ 11% INDA ಮೈತ್ರಿಕೂಟಕ್ಕೆ ಹೋಗಿದ್ರೆ 2% NDA ಮೈತ್ರಿಕೂಟಕ್ಕೆ ಹೋಗಿದೆ. ಟೋಟಲ್ ಟಾಲಿ ತಗೊಂಡ್ರು 100ಕ್ಕೆ 48 ಹೆಣ್ಣುಮಕ್ಕಳು ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ಜೊತೆಗಿದ್ರೆ 100ಕ್ಕೆ 38 ಹೆಣ್ಣುಮಕ್ಕಳು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ಜೊತೆಗಿದ್ದಾರೆ. ಪ್ರಶಾಂತ್, ನನಗೆ ಈ ನಂಬರ್ ಮೂಲಕ ಈ ಕರ್ನಾಟಕದಲ್ಲಿ ಗ್ಯಾರಂಟಿಯ ಪರಿಣಾಮ ಏನಾಗಿದೆ ಅನ್ನೋದರ ಅಂದಾಜು ಸಿಗ್ತಾ ಇಲ್ಲ. 1 ಲಕ್ಷ ಹಾಕ್ತೀನಿ ಅಂದಿದ್ರ ಅಂದಾಜು ಏನು ಸಿಗ್ತಾ ಇಲ್ಲ ನನಗೆ ಈ ನಂಬರ್ ಮೂಲಕ. ಅಲ್ಲ ನೋಡಿ, ಭಾರತದಲ್ಲಿ ಯಾವುದಾದ್ರೂ ಒಬ್ಬ ನಾಯಕ ಕನ್ಸಿಸ್ಟೆಂಟ್ಲಿ ಚುನಾವಣೆಯಲ್ಲಿ ಪರ್ಫಾರ್ಮ್ ಮಾಡಬೇಕಾದ್ರೆ ಲಾಯಲ್ ವೋಟರ್ಸ್ ಆರ್ ವುಮೆನ್ ವೋಟರ್ಸ್ ಆರ್ ಲಾಯಲ್ ವೋಟರ್ಸ್. ಇವತ್ತು ಉತ್ತರ ಭಾರತದಲ್ಲಿ ಗರೀಬ್ ಕಲ್ಯಾಣ್ ಯೋಜನೆ, ಬೇರೆ ಬೇರೆ ಏನು ನರೇಂದ್ರ ಮೋದಿ ಯೋಜನೆಗಳನ್ನು ತಂದರು. ಯಾಕಂದರೆ ಮನೆ ನಡೆಸೋರು ಹೆಣ್ಮಕ್ಳು. ಕರೆಕ್ಟ್. ಮನೆ ನಡೆಸೋರು ಹೆಣ್ಮಕ್ಳೇ. ಮೋದಿಯ ಪಾಪ್ಯುಲಾರಿಟಿ ಮಹಿಳೆಯರಲ್ಲಿ ಅತಿ ಹೆಚ್ಚು ಜಾಸ್ತಿ ಇದೆ ಅಂತಕ್ಕಂಥದ್ದು ಉತ್ತರ ಭಾರತದ. ಈಗ ನೀವು ಅಂದರೆ ಯಾವುದೇ ಒಬ್ಬ ನಾಯಕನನ್ನು ತೆಗೆದುಕೊಳ್ಳಿ, ಜಗನ್ ರೆಡ್ಡಿ, ಹೌದು, ಟಾರ್ಗೆಟೆಡ್ ವುಮೆನ್ ವೋಟರ್ಸ್. ಸಿದ್ದರಾಮಯ್ಯ ಇನ್ ಕರ್ನಾಟಕ, ಟಾರ್ಗೆಟಿಂಗ್ ವುಮೆನ್ ವೋಟರ್ಸ್. ಮಮತಾ ಬ್ಯಾನರ್ಜಿ ಲಕ್ಷ್ಮಿ ಒಂದು ಯೋಜನೆ ಅಡಿಯಲ್ಲಿ 1,000 ರೂಪಾಯಿಯನ್ನು ಮಹಿಳಾ ಮತದಾರರಿಗೆ ಹಾಕ್ತಾಯಿದ್ರು. ನಾನು ಕೇವಲ ಹಣದ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಈಗ ಉತ್ತರ ಪ್ರದೇಶದಲ್ಲಿ ಯಾಕೆ ಮಹಿಳಾ ಮತದಾರರು BJP ಯೋಗಿ ಮತ್ತು ಮೋದಿ ಅಂತಿದ್ದಾರೆ? ಬಿಕಾಸ್ ಲಾ ಆ್ಯಂಡ್ ಆರ್ಡರ್ ಹ್ಯಾಸ್ ಇಂಪ್ರೂವ್ಡ್ ಡ್ರಾಮ್ಯಾಟಿಕಲಿ. ಮೋದಿ ಕಿ ಶಾಸನ್ ಯೋಗಿ ಕಿ ರಾಶನ್, ಮೋದಿ ಕಿ ರಾಶನ್ ಯೋಗಿ ಕಿ ಶಾಸನ್ ಅಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಬೇರೆ ಬೇರೆ ಕಾರಣಗಳಿಂದ. ಈಗ ಬಿಹಾರದಲ್ಲಿ ವೈ ನಿತೀಶ್ ಕುಮಾರ್ ಇಸ್ ಪಾಪ್ಯುಲರ್? 2005 ಮುಂಚೆಯ ಬಿಹಾರದ ಸ್ಥಿತಿಗತಿಗೂ ಇವತ್ತಿನ ಸ್ಥಿತಿಗತಿಗೂ ಬಹಳ ಅಂತರ ಇದೆ. ನಾನು ಪಾಟ್ನಾದಲ್ಲಿ ಕನಯ್ಯ ಬೇಲಾರಿ ಇಸ್ ಒನ್ ಆಫ್ ದ ಫೈನೆಸ್ಟ್ ಜರ್ನಲಿಸ್ಟ್, ಅವರು ನನ್ನನ್ನು ಕರ್ಕೊಂಡೋಗಿದ್ರು ಪಾಟ್ನಾದಲ್ಲಿ ಒಂದು ರೆಸ್ಟೋರೆಂಟ್ಗೆ. ರೆಸ್ಟೋರೆಂಟ್ ಮಾಲಕ ಹೇಳ್ತಾ ಇದ್ದ 2005 ಮುಂಚೆ ನಾನು ರಾತ್ರಿ 8:30 ತೆಗೆಯೋದು ಕಷ್ಟ ಇತ್ತು ರೀ. ಮಹಿಳೆಯರು ಬಿಡಿ, ಪುರುಷರು ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ.
ಇಮ್ಯಾಜಿನ್. Yes. ಅಂದರೆ ಬೆಂಗಳೂರಿನಾಗ ನೀವು ರೇಸ್ ಕೋರ್ಸ್ ರೋಡ್ನಲ್ಲಿ ಒಂದು ರೆಸ್ಟೋರೆಂಟ್ಗೆ ಹೋಗ್ತೀರಿ, ರಾತ್ರಿ 8:30 ಮಹಿಳೆಯರು ಬಿಟ್ಬಿಡಿ, ಪುರುಷರು ಹೊರಗೆ ಬರಕ್ಕೆ ಹೆದರ್ತಾರೆ ಅಂದರೆ. ಬಟ್ ಥಿಂಗ್ಸ್ ಹ್ಯಾವ್ ಇಂಪ್ರೂವ್ಡ್ ಚೇಂಜ್. ನೀವು ಅಲ್ಲಿನ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ನೋಡ್ತಾ ಇದ್ದೆ, ನಾನೊಂದು ನನಗೆ ಸ್ವಲ್ಪ ಸ್ವಿಮ್ಮಿಂಗ್ ಮಾಡುವ ಹುಚ್ಚು ಭಾಳ ಹತ್ತಿತ್ತು ಮಧ್ಯೆ. ಅಲ್ಲಿ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ಗೆ ಬರ್ತಕ್ಕಂಥ ವಾತಾವರಣ ಪಾಟ್ನಾದಲ್ಲಿ ನಿರ್ಮಾಣ ಆಗಿತ್ತು. ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಎವರ್ ದ ಪೊಲಿಟಿಕಲ್ ಫ್ಲಿಪ್-ಫ್ಲಾಪ್ಸ್ ಆಫ್ ನಿತೀಶ್ ಕುಮಾರ್, ವಾಟ್ ಹಿ ಹ್ಯಾಸ್ ಡನ್ ಟು ಬಿಹಾರ್ ವಿಲ್ ಬಿ ರಿಮೆಂಬರ್ಡ್ ಫಾರ್ ಎವರ್. ಮಹಿಳಾ ಮತದಾರರು ಲಾ ಆ್ಯಂಡ್ ಆರ್ಡರನ್ನು ನೋಡ್ತಾರೆ. ಮಹಿಳಾ ಮತದಾರ ಅಂದರೆ ಉತ್ತರ ಭಾರತದಲ್ಲಿ ಅಲ್ಲ, ಅದ್ರ ಜೊತೆಗೆ ಬರೀ ಹಣ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಮಹಿಳೆಯರು ಓಟ್ ಹಾಕ್ತಾರೆ ಅಂತಕ್ಕಂಥದ್ದು ರಾಂಗ್ ಕಾನ್ಸೆಪ್ಟ್. ಅಷ್ಟೇ ಅಲ್ಲ, ಈ ಅವಧಿಯಲ್ಲಿ ಪಾನ್ ನಿಷೇಧವನ್ನು ಭಾಳ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದ್ರು. ಅನೇಕ ಎಷ್ಟು ಒತ್ತಡಗಳಿದ್ದರೂ ಕೂಡ ಎಕ್ಸೈಸ್ ಲಾಬಿಯಿಂದ ಒತ್ತಡಗಳು ತಡ್ಕೊಂಡ್ಬಿಟ್ಟು ಅದು ಮಾಡಿದರು. ಮಹಿಳೆಯರು ಅದಕ್ಕೂ ಕೂಡ ಋಣಿಯಾಗಿದ್ದಾರೆ. ಇವ್ರಿಗೆ ಎಷ್ಟು ಗ್ರಾಮಗಳಲ್ಲಿ ನೆಮ್ಮದಿ ನೆಲೆಸ್ತಾ ಇದೆ ಅಂತಂದ್ಬಿಟ್ಟು ಆ ಭಾವನೆ ಮೂಡಿದೆ. ಆಮೇಲೆ ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಹೇಗೆ ಇರಬಲ್ಲ, ಹೇಗೆ ಆಡಳಿತ ನಡೆಸೋದನ್ನು ವ್ಯಕ್ತಿಗತವಾಗಿ ತೋರಿಸ್ಬಿಟ್ಟಿದ್ದಾರೆ ನಿತೀಶ್ ಕುಮಾರ್. ಈ ರಾಹುಲ್ ಗಾಂಧಿಯ ಮಹತ್ವಾಕಾಂಕ್ಷೆ ಅಡ್ಡಿ ಬರದೆ ಹೋಗಿದ್ರೆ ಇಂಡಿಯಾ ಮೈತ್ರಿಕೂಟದ ನೇತಾರ ಅವರೇ ಆಗಬೇಕಾಗಿತ್ತು, ನಿತೀಶ್ ಕುಮಾರ್ ಆಗಬೇಕಾಗಿತ್ತು. ಇವ್ರು ಎಡವಟ್ಟು ಮಾಡ್ಕೊಳ್ಳೋಕೆ ಶುರು ಮಾಡಿದ್ದು ಅಲ್ಲಿಂದ, ಅವ್ರನ್ನ ಸೈಡ್ ಲೈನ್ ಮಾಡಿ. ಅನ್ಲೆಸ್ ನಾವು ಉತ್ತರ ಭಾರತದಲ್ಲಿ ವಾಸಿಸದೆ ನಮಗೆ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಅರ್ಥ ಆಗಲ್ಲ. ಬಟ್ ಓಡಾಡಿದಾಗ ಗೊತ್ತಾಗುತ್ತೆ. ವಾಸಿಸದೆ ಅಂದರೆ ಓಡಾಡಿದಾಗ. ಈಗ ನಮ್ಮ ಶ್ರೀಮತಿಗೆ ನೀವು ಓಲಾ ಉಬರ್ನಿಂದ ರಾತ್ರಿ ಒಬ್ಬಳೇ ಬರಲಿಕ್ಕೆ ಕರೆಸ್ಬೇಕು ಅಂತಂದರೆ ಹೆದರಿಕೆ ಇರುತ್ತೆ. ದಿಲ್ಲಿ ಅಂತ ಊರಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಮ್ಯಾಜಿನ್ ಉತ್ತರ ಪ್ರದೇಶ್, ಬಿಹಾರದಂಥ ಒಳನಾಡಿನಲ್ಲಿ ಏನೇನು ಪರಿಸ್ಥಿತಿ ಇತ್ತು. ಯೋಗಿ ಮತ್ತು ನಿತೀಶ್ ಕುಮಾರ್ಗೆ ಒಂದು ಕ್ರೆಡಿಟ್ ಕೊಡಬೇಕು, ಲಾ ಆ್ಯಂಡ್ ಆರ್ಡರನ್ನು ಡ್ರಾಸ್ಟಿಕಲಿ ಇಂಪ್ರೂವ್ ಮಾಡಿದರು. ಆ ಕಾರಣದಿಂದ ಕೂಡ ನನಗನ್ಸುತ್ತೆ ಮಹಿಳೆಯರು ಮೋದಿ, ಯೋಗಿ, ನಿತೀಶ್ ಕುಮಾರ್, ಈ ಸಿದ್ದರಾಮಯ್ಯನವರನ್ನು ಕೂಡ ಕರ್ನಾಟಕದಲ್ಲಿ ನಾವು ನೋಡಿದ್ವಿ. ಕಾಂಗ್ರೆಸ್ ಕರ್ನಾಟಕದಲ್ಲಿ ಬರಲಿಕ್ಕೆ 2023ರಲ್ಲಿ ಮಹಿಳೆಯರು ರಾಜಕೀಯ ಪ್ರಾತಿನಿಧ್ಯದ ದೃಷ್ಟಿಯಿಂದ 2010 ಅಸೆಂಬ್ಲಿ ಚುನಾವಣೆಯಲ್ಲಿ NDA 36 ಜನ ಮಹಿಳಾ MLAಗಳು, 28 ಜನ ಮುಸ್ಲಿಂ MLAಗಳು. ಅದು ಮುಂದೆ ಕಡಿಮೆ ಆದಾಗಲೂ ಕೂಡ 36 ಇದ್ದಿದ್ದು 28ಕ್ಕೆ ಬಂತು. 28 ಜನ ಮಹಿಳೆಯರು, 24 ಜನ ಮುಸ್ಲಿಂ. ಅದು ಹೆಂಗೆ BJP ಜೊತೆಗೆ ಮೈತ್ರಿ ಮಾಡ್ಕೊಂಡಿರುವಾಗ ಕೂಡ ಮುಸ್ಲಿಮರನ್ನು ಗೆಲ್ಸ್ಕೊಂಡ್ ಬರ್ತಾ ಇದ್ರು, ಮಹಿಳೆಯರನ್ನು ಗೆಲ್ಸ್ಕೊಂಡ್ ಬರ್ತಾ ಇದ್ರು. ಅದು ನಿತೀಶ್ ಕುಮಾರ್ ನಾಯಕತ್ವದ ವೈಶಿಷ್ಟ್ಯತೆ. ನಾವು ಅವಕಾಶವಾದಿ ಅಕ್ಕಿ ಇದೆ ಅಲ್ಲ, 5 kg ಅಕ್ಕಿ, ಗರೀಬ್ ಕಲ್ಯಾಣ 5 kg, ಅದು ಇಫೆಕ್ಟ್ ಮಾಡೋದಂತಿದೆ. ಬಟ್ ನನಗಿರೋ ಪ್ರಶ್ನೆ, ಅದು ಅಲ್ಲಿ ಇಫೆಕ್ಟ್ ಮಾಡುತ್ತಾದರೆ ಕರ್ನಾಟಕದಲ್ಲೂ ಇಫೆಕ್ಟ್ ಕಾಂಗ್ರೆಸ್ಗೆ ಮಾಡುತ್ತಾ ನೋಡೋಣ. ಕರ್ನಾಟಕದ ಸಂಖ್ಯೆಗಳನ್ನ ಸಪ್ರೇಟ್ ಆಗಿ ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.